ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸದನದಲ್ಲಿ ತುಂಗಭದ್ರಾ ಕ್ರಸ್ಟ್ ಗೇಟ್ ವಿಚಾರ ಪ್ರಸ್ತಾಪ ಆಗಿದೆ. ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಸದ್ಯ 6 ಕ್ರಸ್ಟ್ ಗೇಟ್ಗಳಲ್ಲಿ ದೋಷ ಕಂಡು ಬರ್ತಾ ಇದೆ. ನೋಡಿ, ಲಾಸ್ಟ್ ಟೈಮು ಒಂದು ಗೇಟಲ್ಲಿ ಯಾವ ರೀತಿ ನೀರು ಹೋಗ್ತಾ ಇತ್ತು, ಅದನ್ನು ಕೂಡ ದುರಸ್ತಿ ಮಾಡೋಕ್ಕಾಗಿಲ್ಲ ಕಂಪ್ಲೀಟ್ ಆಗಿ. ಈಗ ಮತ್ತೆ ದೋಷ ಉಂಟಾಗಿದೆ. 6 ಗೇಟ್ ಓಪನ್ ಆಗ್ತಿಲ್ವಂತೆ ನೀರು ಬಿಡಬೇಕು ಅಂದರೆ. ಕಳೆದ ಬಾರಿ ಒಂದು ಕ್ರಸ್ಟ್ ಗೇಟ್ ಏನಾಯಿತು ಅಂತ ಗೊತ್ತಿದೆ. ಪ್ರತಿ ವರ್ಷ ರೈತರು 2 ಬೆಳೆಯನ್ನು ಬೆಳೀತಾ ಇದ್ರು. ಆದರೆ ಈ ಬಾರಿ ಒಂದೇ ಬೆಳೆಗೆ ರೈತರು ಸೀಮಿತವಾಗಿದ್ದಾರೆ. 100 TMC ಕೆಪಾಸಿಟಿಯಲ್ಲಿ ಕ್ರಸ್ಟ್ ಗೇಟ್ ಮಾಡೋಕೆ ಕಷ್ಟ. ಅಲ್ಲಿನ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಿಲ್ಲ. ಇದರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಅಂತ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಕೊಪ್ಪಳ ಮತ್ತು ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವಿಚಾರದಲ್ಲಿ ನಮಗೆ ಗೊತ್ತಿದೆ, ಈ ಬಾರಿ ಉತ್ತಮ ಮಳೆ ಆಗಿದ್ರೂ ಸಹ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದ್ರೂ ಕೂಡ ಇವತ್ತು 6 ಕ್ರಸ್ಟ್ ಗೇಟ್ಗಳಲ್ಲಿ ಇವತ್ತೇನು ದೋಷ ಕಾಣ್ತಾ ಇದೆ. ನಮಗೆ ಗೊತ್ತಿದೆ, ಕಳೆದ ಆಗಸ್ಟ್ನಲ್ಲೂ ಸಹ 19ನೇ ಕ್ರಸ್ಟ್ ಗೇಟು ಮುರಿದುಕೊಂಡು ಹೋಗಿರ್ತಕ್ಕಂಥ ಘಟನೆ ಕೂಡ ನಾವು ನೋಡಿದ್ದೇವೆ. ಇದಾದ ನಂತರ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿ ವರ್ಷ ಈ ಭಾಗದ ರೈತರು 2 ಬೆಳೆಯನ್ನ ಬೆಳೀತಾ ಇದ್ರು. ಆದ್ರೆ ಈ ಸಲ ಅನಾಹುತ ಆಗಿರ್ತಕ್ಕಂಥ ಕಾರಣದಿಂದ ಒಂದು ಬೆಳೆಗೆ ಇವತ್ತು ರೈತರು ತೃಪ್ತಿ ಪಡ್ಕೊಳ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ. ನಾನು ಇವತ್ತು ಎತ್ತಿರ್ತಕ್ಕಂಥ ಪ್ರಶ್ನೆ, ಇವತ್ತು ಆ ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು 100 TMCಗಿಂತ ಹೆಚ್ಚು ಅಲ್ಲಿ ಕೆಪಾಸಿಟಿ ನೀರನ್ನು ಸ್ಟೋರೇಜ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ 105 TMC ಅಲ್ಲಿ ಸ್ಟಾಕ್ ರಿಸರ್ವೇಲ್ ಇತ್ತು ಅಂತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ మన ಸಭಾಧ್ಯಕ್ಷ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದು ಏನು ಕ್ರಸ್ಟ್ ಗೇಟ್ಗಳನ್ನ ತತ್ಕ್ಷಣ ಅಳವಡಿಸಬೇಕಾಗಿತ್ತು. ಈಗ ಎಲ್ಲಾ ಕ್ರಸ್ಟ್ ಗೇಟ್ಗಳಲ್ಲೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿ ಇವತ್ತು ಚರ್ಚೆ ನಡೀತಾ ಇದೆ. ಇವರು ಹೋಗಿ ಸ್ಪಾಟ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿ ಸ್ಪಾಟ್ ಹೋಗಿ ನೋಡ್ಕೊಂಡು ಬಂದು ಅವರು ಒಂದು ಹೇಳಿದ್ರು, ಇವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ರೆಡ್ಡಿ ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ, ಇಟ್ ಇಸ್ ವೆರಿ ಸೆನ್ಸಿಟಿವ್ ಇಶ್ಯೂ. ಇದು ನಾನು ಅದಕ್ಕೆ ವೆರಿ ಡೀಟೇಲ್ ಆಗಿ ನಾನು ಅವತ್ತು ಉತ್ತರ ಕೊಡಕ್ಕೆ ಹೋಗಲಿಲ್ಲ ಇವ್ರಿಗೆ. ಯಾಕೆಂದ್ರೆ ಬರೀ ಇವ್ರ ಮೇಲೆ ಮಾತು ಕಟ್ಕೊಂಡು ನಾನು ಉತ್ತರ ಕೊಡಕ್ ಆಗಲ್ಲ. ಇದು ಯಾಕೆಂದ್ರೆ ಇದು 3 ಸ್ಟೇಟ್ ಸಂಬಂಧಪಟ್ಟಂತ ವಿಚಾರ. ಹಿಂದೆ ನಾನು ಚೀಫ್ ಮಿನಿಸ್ಟರ್ಸ್ನ ಮೀಟಿಂಗ್ ಕೇಳಿದ್ದೆ. ಅವರು ಮೀಟಿಂಗ್ ನಂಗೆ ಟೈಮ್ ಕೊಡ್ಲಿಲ್ಲ, 2-3 ಸೆಷನ್ಸ್ ಮಾಡಿದ್ರು. ಈಗ ನಾನು ತಂದಿದ್ದೀನಿ ಇದನ್ನ. ಇದಾದ್ಮೇಲೆ ನನಗೆ ಒಂದು ಸಪ್ರೇಟ್ ಟೈಮ್ ಕೊಡಿ. ಯಾಕೆಂದ್ರೆ ಇದ್ರ ಬಗ್ಗೆ ಚರ್ಚೆಗೆ ಬಹಳ ಮಾತಾಡ್ತಾರೆ ಕೆಲವರೆಲ್ಲ. ಖಂಡಿತ ಇದು 69 ಬಂದಿದೆ. ನಾನು ಡೀಟೇಲ್ ಉತ್ತರ ಕೊಡ್ತೀನಿ ಅದಕ್ಕೆ. ಇಟ್ ಇಸ್ ವೆರಿ ಎಸೆನ್ಷಿಯಲ್. ಯಾಕೆಂದ್ರೆ ಇಲ್ಲಿ ಇದೊಂದು ಉತ್ತರ ಸುಮಾರು 3 ಜಿಲ್ಲೆ, 4 ಜಿಲ್ಲೆ ಪ್ಲಸ್ ಅಲ್ಲೇ ಹೇಳಪ್ಪ, ಆಂಧ್ರ, ತೆಲಂಗಾಣ, ಅದ್ರ ಮೇಲೆಲ್ಲ ದೊಡ್ಡ ಪರಿಣಾಮ ಬೀಳಂತ ಉತ್ತರ ಆಗ್ತದೆ ಇದು. ಸೊ ಅದಕ್ಕೆ ನಾನು ಬೇಕಾದ್ರೆ ಮಧ್ಯಾಹ್ನ ಯಾವತ್ತು ಕೇಳ್ತೀರೋ ನಾನು